ಒಂದು ಕಾಲದಲ್ಲಿ ಇಡೀ ಕರ್ನಾಟಕ ರಾಜಕೀಯದಲ್ಲಿ ಇವರ ಹೆಸರೇ ಒಂದು ಬಿರುಗಾಳಿ. ಇವರು ಹೆಜ್ಜೆ ಇಟ್ಟರೆ ಬಿಜೆಪಿ ಸರ್ಕಾರವೇ ನಡುಗ್ತಾ ಇತ್ತು. ಅಷ್ಟೇ ಯಾಕೆ, ಸ್ವಂತ ಆಡಳಿತದಲ್ಲಿದ್ದ ಸರ್ಕಾರವನ್ನೇ ಅಲುಗಾಡಿಸುವಷ್ಟು ಬಲಿಷ್ಠರಾಗಿದ್ದ ನಾಯಕನೇ ಜನಾರ್ದನ ರೆಡ್ಡಿ. ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಮುಂದಿನ ದಿನಗಳಲ್ಲಿ ಇವರೇ ಕರ್ನಾಟಕದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯಾಗಲಿದ್ದಾರೆ. ಇಡೀ ರಾಜ್ಯ ಬಿಜೆಪಿ ಇವರ ಕೈಯಲ್ಲಿ ಇದೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬಂದಿದ್ವು. ಬಳ್ಳಾರಿಯ ಗಣಿದಣಿಯಾಗಿ ರಾಜಕೀಯದ ಚಾಣಕ್ಯನಾಗಿ ಮೆರೆದ ರೆಡ್ಡಿ ಅವರ ಪ್ರಭಾವ ಅಷ್ಟಿಷ್ಟಲ್ಲ. ಆದರೆ ನಂತರದ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ನಡೆದ ಹೈಡ್ರಾಮಾ ಮಾತ್ರ ಬೇರೆಯದ್ದೇ ಇತಿಹಾಸವನ್ನ ಸೃಷ್ಟಿಸಿತು. ಆಕಾಶದ ಎತ್ತರದಲ್ಲಿದ್ದ ಜನಾರ್ದನ ರೆಡ್ಡಿ ಅವರ ರಾಜಕೀಯ ಸಾಮ್ರಾಜ್ಯ ದಿಢೀರನೆ ಕುಸಿದು ಬಿತ್ತು. ಅಷ್ಟೊಂದು ಪ್ರಭಾವಶಾಲಿಯಾಗಿದ್ದ ನಾಯಕ ನೋಡ್ತಿದ್ದಂತೆ ತನ್ನ ರಾಜಕೀಯ ಅಸ್ತಿತ್ವ ಮತ್ತು ಪ್ರಭಾವವನ್ನೇ ಕಳೆದುಕೊಳ್ಳುವಂತಾಯಿತು. ಅಷ್ಟಕ್ಕೂ ಅಷ್ಟು ಬಲಿಷ್ಠವಾಗಿದ್ದ ಜನಾರ್ದನ ರೆಡ್ಡಿ ಅವರ ಸಾಮ್ರಾಜ್ಯ ಧೂಳಿಪಟವಾಗಿದ್ದು ಹೇಗೆ? ಇಡೀ ಸರ್ಕಾರವನ್ನೇ ನಡುಗಿಸಿದ್ದ ನಾಯಕ ರಾಜಕೀಯದಲ್ಲಿ ಮೂಲೆಗುಂಪಾಗಲು ಕಾರಣವಾದ ಆ ಮಹತ್ವದ ತಿರುವುಗಳಾದರೂ ಏನು? ಇದರ ಹಿಂದೆ ಯಾರ ಕೈವಾಡವಿತ್ತು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಜನಾರ್ದನ ರೆಡ್ಡಿ ಅವರಂತಹ ಪ್ರಭಾವಶಾಲಿ, ಮಹತ್ವಾಕಾಂಕ್ಷಿ, ಶ್ರೀಮಂತ ಮತ್ತು ವಿವಾದಾತ್ಮಕ ನಾಯಕನನ್ನ ಕಾಣುವುದು ಅಪರೂಪದಲ್ಲಿ ಅಪರೂಪ. ಬಳ್ಳಾರಿಯ ಬಡ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಜನಿಸಿ ಕೇವಲ ಒಂದು ದಶಕದ ಅವಧಿಯಲ್ಲಿ ಇಡೀ ರಾಜ್ಯ ಸರ್ಕಾರವನ್ನೇ ನಡುಗಿಸುವಷ್ಟು ಪ್ರಬಲ ಶಕ್ತಿಯಾಗಿ ಬೆಳೆದ ಇವರ ರಾಜಕೀಯ ಪಯಣ ಅತ್ಯಂತ ರೋಚಕವಾದದ್ದು. ಒಂದು ಕಾಲದಲ್ಲಿ ಬಿಜೆಪಿ ಇವರ ಬೆರಳ ತುದಿಯಲ್ಲಿತ್ತು ಮತ್ತು ಯಡಿಯೂರಪ್ಪ ಅವರ ನಂತರ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಇವರೇ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿದ್ವು. ಆದರೆ ನಂತರ ನಡೆದ ಕಾನೂನು ಸಮರಗಳು, ಅಕ್ರಮ ಗಣಿಗಾರಿಕೆಯ ತನಿಖೆಗಳು ಮತ್ತು ಆಂತರಿಕ ರಾಜಕೀಯ ಭಿನ್ನಾಭಿಪ್ರಾಯಗಳು ಇವರ ಪ್ರಭಾವವನ್ನ ಸಂಪೂರ್ಣವಾಗಿ ಧೂಳಿಪಟ ಮಾಡಿದ್ವು. ಸ್ನೇಹಿತರೆ, ಜನಾರ್ದನ ರೆಡ್ಡಿ ಅವರ ಉಗಮ ಮತ್ತು ಇವರ ಆರ್ಥಿಕ ಸಾಮ್ರಾಜ್ಯದ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳದೆ ಇವರ ರಾಜಕೀಯ ಹಿಡಿತವನ್ನ ತಿಳಿಯಲು ಸಾಧ್ಯವಿಲ್ಲ. ಜನವರಿ 11, 1967ರಂದು ಬಳ್ಳಾರಿಯಲ್ಲಿ ಜನಿಸಿದ ರೆಡ್ಡಿ ಇವರ ಕುಟುಂಬವು ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯದ್ದಾಗಿತ್ತು. ತಂದೆ ಚೆಂಗಾರೆಡ್ಡಿ ಅವರು ಬಳ್ಳಾರಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಿದ್ದರಿಂದ ಅತ್ಯಂತ ಸಾಧಾರಣ ಹಿನ್ನೆಲೆಯಲ್ಲೇ ಇವರು ಬೆಳೆದರು. ರೆಡ್ಡಿ ಅವರ ಮೊದಲ ಉದ್ಯಮ ಪ್ರಯತ್ನ ಯಶಸ್ವಿಯಾಗಲಿಲ್ಲ. 1989ರಲ್ಲಿ ಇವರು ಪ್ರಾರಂಭಿಸಿದ ಎನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಎಂಬ ಚೀಟಿ ಫಂಡ್ ಸಂಸ್ಥೆಯು ಆರ್ಥಿಕ ನಿಯಮಗಳ ಉಲ್ಲಂಘನೆ ಮತ್ತು ತೀವ್ರ ನಷ್ಟದ ಕಾರಣದಿಂದ 1998ರಲ್ಲಿ ದಿವಾಳಿಯಾಗಿ ಮುಚ್ಚಲ್ಪಡ್ತು. ಈ ವೈಫಲ್ಯದ ಹೊರತಾಗಿಯೂ 1999ರ ಲೋಕಸಭಾ ಚುನಾವಣೆಯು ರೆಡ್ಡಿ ಸಹೋದರರ ಜೀವನಕ್ಕೆ ಮಹತ್ವದ ತಿರುವನ್ನ ನೀಡಿತು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧಿಸಿದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕಿ ಸುಷ್ಮಾ ಸ್ವರಾಜ್ ಅವರ ಪರವಾಗಿ ರೆಡ್ಡಿ ಸಹೋದರರು ಮತ್ತು ಇವರ ಆಪ್ತ ಬಿ ಶ್ರೀರಾಮುಲು ತಮ್ಮ ಸಂಪೂರ್ಣ ಶಕ್ತಿಯನ್ನ ದಾರೆ ಎರೆದರು. ಈ ಪ್ರಚಾರದ ಮೂಲಕ ಸುಷ್ಮಾ ಸ್ವರಾಜ್ ಅವರ ನಿಕಟವರ್ತಿಗಳಾಗಿ ದೆಹಲಿ ಮಟ್ಟದಲ್ಲಿ ಪ್ರಭಾವವನ್ನ ಗಳಿಸಿದ ರೆಡ್ಡಿ ಸಹೋದರರು ಬಳ್ಳಾರಿ ಜಿಲ್ಲೆಯನ್ನು ಬಿಜೆಪಿಯ ಭದ್ರಕೋಟೆಯನ್ನಾಗಿ ಪರಿವರ್ತಿಸಲು ಆರಂಭಿಸಿದರು. ಇದೇ ಅವಧಿಯಲ್ಲಿ ಜಾಗತಿಕವಾಗಿ ಕಬ್ಬಿಣದ ಅದಿರಿಗೆ ತೀವ್ರ ಬೇಡಿಕೆ ಉಂಟಾಯಿತು. ವಿಶೇಷವಾಗಿ ಚೀನಾದ ಬೀಜಿಂಗ್ ಒಲಿಂಪಿಕ್ಸ್ ಹಿನ್ನೆಲೆಯಲ್ಲಿ ಅದಿರಿನ ಬೆಲೆಗಳು ಗಗನಕ್ಕೇರಿದ್ವು. ಇದನ್ನ ಸೂಕ್ತವಾಗಿ ಬಳಸಿಕೊಂಡ ರೆಡ್ಡಿ ಅವರು 2001ರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿಯನ್ನ ಸ್ಥಾಪಿಸಿ ಗಣಿಗಾರಿಕೆ ಕ್ಷೇತ್ರಕ್ಕೆ ಕಾಲಿಟ್ಟರು. ಅತ್ಯಂತ ಕಡಿಮೆ ಹೂಡಿಕೆಯಲ್ಲಿ ಆರಂಭವಾದ ಈ ಕಂಪನಿಯು ಕೆಲವು ವರ್ಷಗಳಲ್ಲಿ ಸಾವಿರಾರು ಲಕ್ಷ ಕೋಟಿಗಳ ವಹಿವಾಟನ್ನ ನಡೆಸುವ ಬೃಹತ್ ಮೈನಿಂಗ್ ಸಾಮ್ರಾಜ್ಯವಾಗಿ ಬೆಳೆಯಿತು. ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರೊಂದಿಗೆ ಹೊಂದಿದ್ದಂತಹ ಆಪ್ತ ಸಂಬಂಧದ ನೆರವಿನಿಂದ ಗಡಿ ನಿಯಮಗಳನ್ನ ಗಾಳಿಗೆ ತೂರಿ ಫ್ರೀಯಾಗಿ ಲೈಸೆನ್ಸ್ ಅನ್ನ ಪಡೆದುಕೊಂಡು ಈ ಬೆಳವಣಿಗೆಗೆ ಮತ್ತಷ್ಟು ವೇಗವನ್ನ ನೀಡಿದರು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ 2008ರ ವಿಧಾನಸಭಾ ಚುನಾವಣೆಯು ಜನಾರ್ದನ ರೆಡ್ಡಿ ಅವರ ರಾಜಕೀಯ ಶಕ್ತಿಯನ್ನ, ಇವರ ಚಾಣಾಕ್ಷ ಬುದ್ಧಿಯನ್ನ ಇಡೀ ಭಾರತದ ರಾಜಕೀಯಕ್ಕೆ ತೋರಿಸಿಕೊಡ್ತು. ಈ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರವನ್ನ ರಚಿಸಲು ಬಹುಮತದ ಕೊರತೆ ಇತ್ತು. ಈ ಹಂತದಲ್ಲಿ ರೆಡ್ಡಿ ಅವರು ಇಡೀ ಪಕ್ಷದ ಸೂತ್ರಧಾರಿಯಾದ್ರು. ಇವರು ರೂಪಿಸಿದ್ದ ಆಪರೇಷನ್ ಕಮಲ ಎಂಬ ತಂತ್ರಗಾರಿಕೆಯಿಂದಾಗಿ ವಿರೋಧ ಪಕ್ಷಗಳ ಶಾಸಕರಿಗೆ ರಾಜೀನಾಮೆಯನ್ನ ಕೊಡಿಸಿ ಬಿಜೆಪಿಗೆ ಬೆಂಬಲವನ್ನ ನೀಡುವಂತೆ ಮರು ಚುನಾವಣೆಯನ್ನ ಉಪಚುನಾವಣೆಯನ್ನ ನಡೆಸಲಾಯಿತು. ಈ ರಾಜಕೀಯ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಆರ್ಥಿಕ ಬಲದಿಂದ, ಹಣ ಬಲದಿಂದ ನಿರ್ವಹಿಸಿದ ರೆಡ್ಡಿ ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದರು. ಸರ್ಕಾರ ರಚನೆಯಾದ ನಂತರ ರೆಡ್ಡಿ ಸಹೋದರರು ಮತ್ತು ಇವರ ಆಪ್ತ ಶ್ರೀರಾಮುಲು ಸಂಪುಟದಲ್ಲಿ ಪ್ರಮುಖ ಖಾತೆಗಳನ್ನ ತಮಗೆ ತಾವೇ ಹಂಚಿಕೊಂಡ್ರು. ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿದ್ದ ಜನಾರ್ದನ ರೆಡ್ಡಿ ಅವರ ಪ್ರಭಾವ ಆಗ ಎಷ್ಟಿತ್ತು ಎಂದ್ರೆ, ಮುಖ್ಯಮಂತ್ರಿ
ಮುಖ್ಯಮಂತ್ರಿಯನ್ನೇ ಸವಾಲು ಹಾಕಿದ ಶಕ್ತಿ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ. ರೆಡ್ಡಿ ಅವರ ಹತೋಟಿಗೆ ಒಳಪಡಬೇಕಾದ ಪರಿಸ್ಥಿತಿ ಇತ್ತು. ಒಂದು ರೀತಿಯಲ್ಲಿ ಕೈಗೊಂಬೆಯಾಗಿದ್ರು. 2009ರಲ್ಲಿ ಯಡಿಯೂರಪ್ಪ ಅವರ ಕೆಲವು ನಿರ್ಧಾರಗಳ ವಿರುದ್ಧ ಬಂಡಾಯವಿದ್ದ ರೆಡ್ಡಿ ಸಹೋದರರು ಸರ್ಕಾರವನ್ನೇ ಉರುಳಿಸುವ ಬೀಳಿಸುವ ಬೆದರಿಕೆಯನ್ನ ಹಾಕಿದ್ರು. ಅಂತಿಮವಾಗಿ ಕೇಂದ್ರ ನಾಯಕಿಯಾಗಿದ್ದ ಸುಷ್ಮಾ ಸ್ವರಾಜ್ ಮತ್ತು ಇತರರು ಮಧ್ಯ ಪ್ರವೇಶಿಸಿ ಯಡಿಯೂರಪ್ಪ ಅವರೊಂದಿಗೆ ರಾಜಿಯನ್ನ ಮಾಡಿಸಬೇಕಾಯಿತು. ಇನ್ನು ಹಣಕಾಸಿನ ಬೆನ್ನೆಲುಬು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಿಗೆ, ಒಂದು ರೀತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ಗೆ ರೆಡ್ಡಿ ಅವರೇ ಪ್ರಮುಖ ಆರ್ಥಿಕ ಆಧಾರವಾಗಿದ್ರು. ಇದರಿಂದಾಗಿ ಇಡೀ ಕರ್ನಾಟಕ ಬಿಜೆಪಿ ಇವರ ಕೈಯಲ್ಲಿದೆ ಎಂಬ ಚರ್ಚೆ ಕೂಡ ವ್ಯಾಪಕವಾಗಿತ್ತು. ಇನ್ನು ಬಳ್ಳಾರಿ ಗಣರಾಜ್ಯ, ರಿಪಬ್ಲಿಕ್ ಆಫ್ ಬಳ್ಳಾರಿಯಲ್ಲಿ ಆರೋಗೆನ್ಸ್ನ ಉತ್ತುಂಗದಲ್ಲಿದ್ದಾಗ ಇವರ ಸಾಮ್ರಾಜ್ಯದಲ್ಲಿ ಭಾರತದ ಯಾವುದೇ ಆಡಳಿತಾತ್ಮಕ ನಿಯಮಗಳು ಅನ್ವಯವಾಗ್ತಾ ಇರಲಿಲ್ಲ. ಅಧಿಕಾರಿಗಳನ್ನ ಸ್ವತಃ ತಾವೇ ನೇಮಿಸಿಕೊಳ್ಳುವ ಮೂಲಕ ಯಾವುದೇ ಇಲಾಖೆಯು ತಮ್ಮ ವಿರುದ್ಧ ಧ್ವನಿ ಎತ್ತದಂತೆ ನೋಡಿಕೊಂಡಿದ್ರು. ತನಿಖೆಗೆ ಬಂದ ಲೋಕಾಯುಕ್ತದ ಮುಖ್ಯ ತನಿಖಾಧಿಕಾರಿ ಯು.ವಿ. ಸಿಂಗ್ ಅವರಿಗೆ ಬೆದರಿಕೆ ಹಾಕುವಷ್ಟು ರೆಡ್ಡಿಯವರ ಸಾಮ್ರಾಜ್ಯ ಪ್ರಬಲವಾಗಿತ್ತು. ಬಳ್ಳಾರಿಯ ಅನಭಿಕ್ಷಿತ ದೊರೆಯಾಗಿ ಮೆರೆದ ಇವರು ತಮ್ಮನ್ನು ತಾವು ಬಳ್ಳಾರಿಯ ದೊರೆ ಅಥವಾ ಬಳ್ಳಾರಿಯ ಸಿಎಂ ಎಂದು ಕರೆದುಕೊಳ್ತಾ ಇದ್ರು ಮತ್ತು ಭವಿಷ್ಯದಲ್ಲಿ ನಾನೇ ಕರ್ನಾಟಕದ ಮುಖ್ಯಮಂತ್ರಿ ಎಂಬ ವಾತಾವರಣವನ್ನು ಕೂಡ ಸೃಷ್ಟಿಸಿದ್ರು. ಇನ್ನು ಸ್ನೇಹಿತರೆ, ಜನಾರ್ದನ ರೆಡ್ಡಿ ಅವರ ಪತನವು ಇವರ ಉದಯದಷ್ಟೇ ನಾಟಕೀಯವಾಗಿತ್ತು. ಜುಲೈ 2011ರಲ್ಲಿ ಅಂದಿನ ಲೋಕಾಯುಕ್ತ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರು ಸಲ್ಲಿಸಿದ 2ನೇ ವರದಿಯು ಅಕ್ರಮ ಗಣಿಗಾರಿಕೆಯ ಕರಾಳ ಮುಖವನ್ನ ಜಗತ್ತಿನೆದುರು ತೆರೆದಿಡಿತು. ಈ ವರದಿಯು ರೆಡ್ಡಿ ಅವರು ಜಾರಿಗೆ ತಂದಿದ್ದ ಶೂನ್ಯ ಅಪಾಯ ವ್ಯವಸ್ಥೆ, ಝೀರೋ ರಿಸ್ಕ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಬಯಲು ಮಾಡಿತು. ಕಾಗದ ಪತ್ರಗಳಿಲ್ಲದೆ, ರಾಯಲ್ಟಿ ಪಾವತಿಸದೆ, ಕಳ್ಳ ಮಾರ್ಗದ ಮೂಲಕ ಅದಿರನ್ನ ಸಾಗಿಸಿ ಬಂದ ಆದಾಯವನ್ನ ವಿದೇಶಿ ತೆರಿಗೆ ಸ್ವರ್ಗಗಳಿಗೆ ಸಾಗಿಸಲು ಸಿಂಗಪುರ್ನ GLA ಟ್ರೇಡಿಂಗ್ ಇಂಟರ್ನ್ಯಾಷನಲ್ ಅಂತಹ ಶೆಲ್ ಕಂಪನಿಗಳನ್ನ ಬಳಸಲಾಗ್ತಿತ್ತು. ಈ ಬೃಹತ್ ಹಗರಣದಿಂದ ರಾಜ್ಯದ ಬೊಕ್ಕಸಕ್ಕೆ ಲಕ್ಷ ಕೋಟಿಗಳಲ್ಲಿ ಭಾರಿ ನಷ್ಟ ಉಂಟಾಗಿತ್ತು. ಈ ವರದಿಯ ತೀವ್ರತೆಯಿಂದಾಗಿ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು. ಇದರ ಬೆನ್ನಲ್ಲೇ ಸೆಪ್ಟೆಂಬರ್ 5, 2011ರಂದು ಹೈದರಾಬಾದ್ನ CBI ತಂಡವು ಬಳ್ಳಾರಿಯ ರೆಡ್ಡಿ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಇವರನ್ನ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಂಧಿಸಿತು. ದಾಳಿಯ ವೇಳೆ ಇವರ ಐಷಾರಾಮಿ ಬಂಗಲೆಯಲ್ಲಿ 30 ಕೆಜಿ ಚಿನ್ನದ ಆಭರಣಗಳು, 3 ಕೋಟಿ ರೂಪಾಯಿ ನಗದು ಮತ್ತು ಅತ್ಯಂತ ದುಬಾರಿ ಒಡವೆಗಳು ಪತ್ತೆಯಾದವು. ಇವರ ಬಳಿ ಇದ್ದ ಹೆಲಿಕಾಪ್ಟರ್ಗಳು ಮತ್ತು ಬ್ಯಾಂಕ್ ಅಕೌಂಟ್ಗಳು ಜಪ್ತಿ ಮಾಡಲಾಯಿತು. ಇನ್ನು ಸ್ನೇಹಿತರೆ, ಜೈಲಿನಲ್ಲಿದ್ದಾಗಲೇ ರೆಡ್ಡಿ ಅವರು ಜಾಮೀನನ್ನ ಪಡೆಯಲು ನಡೆಸಿದ ಕಾನೂನು ಬಾಹಿರ ಪ್ರಯತ್ನಗಳು ಇವರ ಇಮೇಜ್ಗೆ ಮತ್ತಷ್ಟು ದೊಡ್ಡ ಹೊಡೆತವನ್ನ ನೀಡಿದ್ವು. 2012ರಲ್ಲಿ ಹೈದರಾಬಾದ್ನ CBIನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಕೋಟಿಗಳಲ್ಲಿ ಭಾರಿ ಲಂಚದ ಆಮಿಷ ನೀಡಿ ಜಾಮೀನನ್ನ ಪಡೆಯುವಲ್ಲಿ ರೆಡ್ಡಿ ಯಶಸ್ವಿಯಾಗಿದ್ರು. ಆದ್ರೆ CBI ಈ ಪಿತೂರಿಯನ್ನ ಪತ್ತೆ ಹಚ್ಚಿದಾಗ ಜಾಮೀನನ್ನ ನೀಡಿದ ನ್ಯಾಯಾಧೀಶರು ಸೇರಿದಂತೆ 3 ನ್ಯಾಯಾಂಗ ಅಧಿಕಾರಿಗಳು ಜೈಲು ಪಾಲಾದ್ರು. ಈ ಹಗರಣವು ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನೇ ನಡುಗಿಸಿತ್ತು ಮತ್ತು ರೆಡ್ಡಿ ಅವರ ಪ್ರಭಾವ ಎಂತಹದ್ದು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ನಂತರ 2015ರಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ಕೆಲವು ಷರತ್ತುಗಳೊಂದಿಗೆ ಜಾಮೀನನ್ನ ನೀಡಿದ್ರು. ಇವರು ಬಳ್ಳಾರಿ ಜಿಲ್ಲೆಯನ್ನ ಪ್ರವೇಶಿಸಿದಂತೆ ಕಠಿಣ ನಿಷೇಧವನ್ನ ಹೇರಿತು. ಬಳ್ಳಾರಿಯಿಂದ ದೂರವಿದ್ದ ಈ ಅವಧಿಯಲ್ಲಿ ಬಿಜೆಪಿಯು ಇವರೊಂದಿಗೆ ಅಂತರವನ್ನ ಕಾಯ್ದುಕೊಳ್ಳಲು ಪ್ರಾರಂಭಿಸಿತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಅಂದಿನ ಬಿಜೆಪಿಯ ಅಧ್ಯಕ್ಷ ಅಮಿತ್ ಶಾ ಅವರು ಬಹಿರಂಗವಾಗಿಯೇ ಜನಾರ್ದನ ರೆಡ್ಡಿಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಘೋಷಿಸಿದ್ರು. ಇನ್ನು ಸ್ನೇಹಿತರೆ, ಜನಾರ್ದನ ರೆಡ್ಡಿ ಅವರ ರಾಜಕೀಯ ಮರುಪ್ರವೇಶದ ಕೊನೆಯ ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ನಡೆದ ನಾಟಕೀಯ ಬೆಳವಣಿಗೆಗಳಿಂದಾಗಿ ಮಣ್ಣು ಪಾಲಾಗಿವೆ. ಇತ್ತೀಚೆಗಷ್ಟೇ ಅಂದ್ರೆ 2025ರ ಮೇ 6ರಂದು ಹೈದರಾಬಾದ್ನ CBIನ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಕಟವಾಯಿತು. ಇದು 14 ವರ್ಷಗಳ ಕಾಲ ನಡೆದ ಓಬಳಾಪುರಂ ಮೈನಿಂಗ್ ಅಕ್ರಮ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪಾಗಿದೆ. ನ್ಯಾಯಾಲಯವು ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ದಂಡವನ್ನ ವಿಧಿಸಿತು. ತೀರ್ಪು ಬಂದ ತಕ್ಷಣವೇ ಇವರನ್ನ ವಶಕ್ಕೆ ಪಡೆದು ಚಂಚಲಗೂಡು ಜೈಲಿಗೆ ಕಳುಹಿಸಲಾಯಿತು. ಸುಪ್ರೀಂ ಕೋರ್ಟ್ನ ನಿಲುವಿನ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದ ಜನಪ್ರತಿನಿಧಿಗಳು ತಕ್ಷಣವೇ ಅನರ್ಹರಾಗ್ತಾರೆ. ಇದರ ಅನ್ವಯ ಮೇ 8, 2025ರಂದು ಕರ್ನಾಟಕ ವಿಧಾನಸಭಾ ಸಚಿವಾಲಯವು ಅಧಿಕೃತ ಅಧಿಸೂಚನೆ ಹೊರಡಿಸಿ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿತು. ಜೂನ್ 2025ರಲ್ಲಿ ತೆಲಂಗಾಣ ಹೈಕೋರ್ಟ್ ಇವರ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಜಾಮೀನನ್ನ ನೀಡಿತು. ಆದರೆ ಇವರ ರಾಜಕೀಯ ಪುನಶ್ಚೇತನದ ದಾರಿಯು ಇದು ಚೇತರಿಸಿಕೊಳ್ಳಲಾಗದ ಆಘಾತವನ್ನ ನೀಡಿತು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.